ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 2 ತಿಂಗಳು ಗತಿಸಿದರೂ ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದ್ದು, ಖಂಡಿಸಿ ನಾಳೆ ಜಿಲ್ಲೆಗೆ ಆಗಮಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಅವರ ಮುತ್ತಿಗೆ ಹಾಕಲಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಗೌರವಾಧ್ಯಕ್ಷ ಎಸ್ ಮಾರೆಪ್ಪ ವಕೀಲ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ಕೆನೆಪದರು ಮತ್ತು ಹೊಸ ದತ್ತಾಂಶಗಳ ಕುಂಟು ನೆಪಗಳ ಮೊರೆ ಹೋಗುತ್ತಿರುವುದು ಸಿಎಂ ನಡೆ ಖಂಡಿಸಿದರು. ಜೆಸಿ ಮಧುಸ್ವಾಮಿ ಶಿಫಾರಸ್ಸಿನಂತೆ ಎಜೆ ಸದಾಶಿವ ಆಯೋಗ ವರದಿ ಚರ್ಚಿಸಲಾದ ದತ್ತಾಂಶಗಳನ್ನು ಸರ್ಕಾರ ಅಳವಡಿಸಿಕೊಳ್ಳಬೇಕು ಎಂದರು. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿ, ಸಮಿತಿ ನೀಡುವ ಶಿಫಾರಸ್ಸಿನಂತೆ ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳು ಈ ಶಿಫಾರಸ್ಸಿಗೆ ಕಾಯುವಂತೆ ಮಾಡುತ್ತಿದ್ದನ್ನು ಖಂಡಿಸಿದರು. ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಗುರಿಯಾಗಿಸಿಕೊಂಡು ಹೋರಾಟ ನಡೆಸಲಾಗುತ್ತದೆ ಎಂದರು. ಮುಖ್ಯಮಂತ್ರಿ ಹಾಗೂ ಸಚಿವರು ಕಂಡಲ್ಲಿ ಮುತ್ತಿಗೆ ಹಾಕುವ ಅನಿವಾರ್ಯತೆ ಎದುರಾಗಿದೆ. ದೇಶದ ಬಹುತೇಕ ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಜಾರಿಗೆ ಮುಂದಾಗಿದೆ ಎಂದು ತಿಳಿಸಿದರು. ಪರಿಶಿಷ್ಟ ಜಾತಿಗಳ ಮೀಸಲಾತಿ ಪರ ಸಂಘಟನೆಗಳು, ಸಮುದಾಯಗಳಿಂದ ಮುಖ್ಯಮಂತ್ರಿ ಸೇರಿದಂತೆ ಸಚಿವರುಗಳು ಕಂಡಲ್ಲಿ ಮುತ್ತಿಗೆ ಹಾಕಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುತ್ತದೆ ಎಂದರು. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸಮಾಜದ ಜನರಿಗೆ ಆಯಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲು ಮುಕ್ತಾವಕಾಶ ನೀಡಬೇಕು. ಜಿಲ್ಲೆಯ ಮೀಸಲು ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ, ಅಸ್ಪೃಶ್ಯ, ಬಹುಸಂಖ್ಯಾತ ಮಾದಿಗರಿಗೆ ವಿಧಾನಸಭೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು. ದಿನಾಂಕ 1/8/24 ಸುಪ್ರೀಂ ಕೋರ್ಟ್ನ ಆದೇಶ 2 ತಿಂಗಳು ಕಳೆದರೂ ಕೂಡ ರಾಜ್ಯ ಸರ್ಕಾರ ಇವತ್ತು ಕೂಡ ಅದರ ಬಗ್ಗೆ ಮಾತಾಡ್ತಾರೆ. ಅಥವಾ ಕೆಲವು ಕುಂಟುನಪ್ಪಗಳು ಹೇಳ್ತಾ ಇದ್ದಾರೆ. ಒಂದು ಕೆನಪದ ವಿಷಯ ಮಾತಾಡಿರ್ತಾರೆ, ಕೆಲವು ದತ್ತಾಂಶಗಳು ಸರಿ ಇಲ್ಲ ಅಂತಕ್ಕಂಥ ಕೆಲವು ಕುಂಟುನಪ್ಪಗಳ ಮುಂದಿಟ್ಟು ಮಾತಾಡ್ತಾರೆ. ಆದರೆ ನಾವು ಪದೇ ಮಾತಾಡ್ತೀವಿ. ದೇಶಿ ಮಾಂಸ ಆಲ್ರೆಡಿ ಎಕ್ಸೆಪ್ಟ್ ಆದಂಥ ಒಂದು ಶಿಫಾರಸು, ಆ ಶಿಫಾರಸ್ಸಿನಲ್ಲಿ ಎಜೆ ಸದಸ್ಯರು ಆಯೋಗದ ದತ್ತಾಂಶಗಳು ಮತ್ತು ವಿವಾದಾಂಶಗಳನ್ನು ಅದು ಎಕ್ಸೆಪ್ಟ್ ಮಾಡ್ಕೊಂಡಿರುವಂಥವರು ಶಿಫಾರಸ್ಸಲ್ಲಿ ಹೇಳ್ಕೊಂಡಿದ್ರು ಕೂಡ ಅದನ್ನು ಯಾರು ಪರಿಗಣನೆಯಲ್ಲಿ ತಗೋತಿಲ್ಲ. ಇವನು ಹೋರಾಟಗಾರರು ಕೂಡ ಅದರ ಬಗ್ಗೆ ಬಹಳ ಕಡಿಮೆ ಮಾತಾಡ್ತಾರೆ. ಮುಂದುವರೆದು 13 ಮತ್ತು 13/9 ದೆಹಲಿಯಲ್ಲಿ ಸೆಪ್ಟೆಂಬರ್ 1 ಕಾಂಗ್ರೆಸ್ ಹೈಕಮಾಂಡ್ ಒಂದು ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ನಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಒಂದು ಶಿಫಾರಸನ್ನು ಯಾರಿಗೆ ಮಾಡಬೇಕಂತ ಒಂದು ಸಣ್ಣ ಮಾಡಿದ್ರೆ ಒಂದು ನಿರ್ಣಯ ತಗೊಳ್ತಾರೆ. ಅದೇನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದ ಒಂದು ಸಮಿತಿಯನ್ನು ಮಾಡ್ತಾರೆ. ಆ ಸಮಿತಿ ಕೊಡ್ತಕ್ಕಂಥ ಶಿಫಾರಸನ್ನು ಅದರ ಅನ್ವಯ ಇವರು ಜಾರಿ ಮಾಡಬೇಕು ಅಂತ ಒಂದಿದೆ. ಅವ್ರು ಯಾವ ಶಿಫಾರಸು ಅವ್ರು ಕೊಡಬೇಕು, ಇವರು ಜಾರಿ ಯಾವಾಗ ಮಾಡಬೇಕು, ಇದು ಕೂಡ ಒಂದಾದ ಒಂದು ರೀತಿಯಲ್ಲಿ ಇದು ಈ ಒಂದು ಏನು ಕೆಲಸವನ್ನು ಆಗಾಗ ಮುಂದೂಡ್ತಕ್ಕಂಥ ಒಂದು ಕೆಲಸ ಅಂತ ನಾವು ಅನ್ಕೊಂಡಿದ್ದೀವಿ. ಅದೇ ಈ ಎಲ್ಲ ಕಾರಣಗಳಿಂದ ನಾವು ಯಾವುದೇ ಹೋರಾಟಗಳನ್ನು ಮಾಡಿದ್ರು ಕೂಡ ಸರ್ಕಾರ ಮಟ್ಟಕ್ಕೆ ಅದು ಎಫೆಕ್ಟ್ ಆಗಿರ್ತಿಲ್ಲ. ಯಾಕಂದರೆ ಇವಾಗ ಎಲೆಕ್ಷನ್ಗಳಿಲ್ಲ. ಈ ಕಾರಣಕ್ಕಾಗಿ ಈ ನಮ್ಮ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ಹೋರಾಟ ರೂಪಿಸಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಕರ್ನಾಟಕ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳನ್ನು ಸೇರಿಕೊಂಡು ಸಚಿವರುಗಳು ಯಾವುದೇ ಕಡೆ ಬಂದು ಕಂಡೆಲ್ಲ ಅವ್ರನ್ನ ಗೌರವವನ್ನು ಮಾಡಬೇಕಂತಕ್ಕಂಥದ್ದು ಅವರಿಗೆ ಬಿಸಿ ಮುಗಿಸ್ಬೇಕು. ಹೆಚ್ಚು ಅವ್ರು ಬಿಸಿ ಮುಗಿಸಿದ್ರೆ ಸರ್ಕಾರದ ಒತ್ತಡ ಬರ್ತಕ್ಕಂಥ ನಾವು ಅನ್ಕೊಳ್ಬೇಕು. ಮತ್ತು ಹರಿಯಾಣ ರಾಜ್ಯ ಇವತ್ತು ನಮಗೆ ಮೇಲ್ಪಂಕ್ತಿಯಲ್ಲಿ ಅಲ್ಲಿ ಅವರು ಆಲ್ರೆಡಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಎಲೆಕ್ಷನ್ ಆದ್ಮೇಲೆ ಅವ್ರನ್ನ ಮುಂದೆ ತರ್ತಕ್ಕಂಥ ಅವ್ರು ಹೇಳ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ಗಾಗಲಿ ಬೇರೆ ಬಿಜೆಪಿ ಪಕ್ಷದಾಗಲಿ ಈ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ. ರಾಜ್ಯದ ಪರಿಶಿಷ್ಟ ಜಾತಿಗಳ ಒಳಗಿಸಲಾದ ಸಂಘಟನೆಗಳ ಸಮುದಾಯಗಳು ಈ ಮುಖ್ಯಮಂತ್ರಿಗಳನ್ನು ಮತ್ತು ಸಚಿವರನ್ನು ಕಂಡಲ್ಲಿ ಅವರಿಗೆ ಅಸಹಕಾರ ಮಾಡ್ತಾ, ಅವರಿಗೆ ಇದು ಗೆಲುವು ಮಾಡ್ತಾ ಒಂದು ಆತಂಕವನ್ನು ಸೃಷ್ಟಿ ಮಾಡಬೇಕು. ಇದರಿಂದ ಸರ್ಕಾರಗಳ ಒಂದು ಒತ್ತಡ ಶುರುವಾಗಿದೆ ಅಂತ ಹೊಂದಿದೆ. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕ್ಯಾಳ, ಆಂಜನೇಯ, ನರಸಿಂಹಳು ಮರ್ಚಟಾಳ, ಶ್ರೀನಿವಾಸ್ ಕೊಪ್ಪರ, ನರಸಿಂಹಲು, ತಾಯಪ್ಪ ಗಾಣದಾಳ, ಅಬ್ರಹಾಂ ಕಮಲಾಪುರ, ಶ್ರೀನಿವಾಸ್ ಕಲವಲದೊಡ್ಡಿ ಸೇರಿದಂತೆ ಇತರರಿದ್ದರು.